ಇವತ್ತು ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಬಹುತೇಕ ಕರಾಳ ದಿನ ಅಂತಲೇ ಹೇಳ್ಬೋದು. ದಶಕಗಳ ಕಾಲ ವಿಷ್ಣುವರ್ಧನ್ ಸಮಾಧಿಗೋಸ್ಕರ ಹೋರಾಟವನ್ನು ಮಾಡ್ಕೊಂಡು ಬರಲಾಗಿತ್ತು. ಆದರೆ ನಿನ್ನೆ ರಾತ್ರೋರಾತ್ರಿ ಆ ಸಮಾಧಿಯನ್ನು ಧ್ವಂಸಗೊಳಿಸುವಂಥ ಕೆಲಸ ನಡೆದಿದೆ. ಸದ್ಯ ಇದರ ಬಗ್ಗೆ ಮಾತನಾಡೋದಕ್ಕೆ ವಿಷ್ಣು ಸೇನೆಯ ರಾಜ್ಯಾಧ್ಯಕ್ಷರಾಗಿರುವಂಥ ವೀರಕಪುತ್ರ ಶ್ರೀನಿವಾಸ್ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲನೇದಾಗಿ ಒಂದು ದಶಕಗಳ ಕಾಲದ ಹೋರಾಟ, ಈ ಹೋರಾಟದ ಬಳಿಕವೂ ಕೂಡ ಮಣಿಯದೆ ಅದನ್ನು ಸಮಾಧಿಯನ್ನು ಅಲ್ಲಿಂದ ಸಂಪೂರ್ಣವಾಗಿ ತೆರವುಗೊಳಿಸುವಂಥ ಕಾರ್ಯ ನಡೆದಿದೆ. ಏನು ಹೇಳ್ತೀರಾ? ಇವತ್ತು ಭಾಳ ಕರಾಳ ದಿನ ಸರ್. ನಾಡಿನ ಮೇರು ಸಾಧಕನಿಗೆ ಒಂದು 10 ಗುಂಟೆ ಜಾಗ, ಅವರು ಮಲಗಿದ ವಿಶ್ರಾಂತಿ ಜಾಗ, ಸತ್ತ ಮೇಲೂ ಕೂಡ ಅವರಿಗೆ ನೆಮ್ಮದಿ ಕೊಡಲಿಲ್ವಲ್ಲ ಅನ್ನೋಂತಹ ಸ್ಥಿತಿ ಇದೆಯಲ್ಲ, ಯಾರಿಗೂ ಬರಬಾರ್ದು. ಬಹುಶಃ ಭಾರತದಲ್ಲಿ ಈ ಥರದ ಒಂದು ಅನ್ಯಾಯ ಯಾವ ಕಲಾವಿದನಿಗಾಗಿಲ್ಲ. ಭಾಳ ನೋಯ್ತಿದ್ದೀವಿ ಸರ್. ಕಳೆದ 1 ದಶಕದಿಂದ ಈ ಹೋರಾಟಗಳನ್ನು ಮಾಡ್ತಾ, ಕೋರ್ಟ್ಗಳಲ್ಲಿ ಕೇಸುಗಳನ್ನು ಹಾಕ್ತಾ, ಕುಟುಂಬದ ಸರ್ಕಾರ ಮನವಿಗಳನ್ನು ಮಾಡ್ತಾ ಬಂದ್ವಿ ನಾವು. ಯಾರೂ ನಮಗೆ ಸ್ಪಂದಿಸಲಿಲ್ಲ. ಇವತ್ತು ರಾತ್ರಿ ಹೇಡಿಗಳ ಥರ 3 ಗಂಟೆ ಸುಮಾರಿಗೆ ನೆಲಸಮ ಮಾಡಿದ್ದಾರೆ. ಸೊ ಭಾಳ ನೋವಿನ ವಿಷಯ ಸರ್. ಇವತ್ತು ಯಾವಾಗ ಗೊತ್ತಾಯಿತು ಸರ್ ಈ ವಿಷಯ? ರಾತ್ರಿ ಆಗಿರುವಂಥ ವಿಚಾರ ಮಧ್ಯಾಹ್ನ 1 ಗಂಟೆಗೆ ಈ ವಿಷಯ ಗೊತ್ತಾಯಿತು. ಸೊ ಅಲ್ಲಿವರೆಗೂ ನಮಗೆ ಆ ಕಡೆಗೆ ಯಾರು ಸಹಜವಾಗಿ ಹೋದವರು ಹೇಳಿರಲಿಲ್ಲ ನಮಗೆ. ಸೊ 1 ಗಂಟೆ ಗೊತ್ತಾದ ಮೇಲೆ ಈಗ ಅಲ್ಲಿ ಪ್ರತಿಭಟನೆಗಳಾಗ್ತಿದ್ದಾವೆ. ರಾಜ್ಯವ್ಯಾಪಿ ಪ್ರತಿಭಟನೆಗಳಿಗೆ ಅಭಿಮಾನಿಗಳು ಅವರೇ ಚಾಲನೆ ಕೊಡ್ತಿದ್ದಾರೆ. ಸೊ ನಾನು ಕೂಡ ಸರ್ಕಾರದ ಜೊತೆಗೆ ಮಾತನಾಡೋ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ. ಬಟ್ ಏನು ಮಾಡಿದ್ರು ಕೂಡ ಅದು ಹೇಗೆ ಸರ್ ಮನಸ್ಸು ಬಂತು? ಒಬ್ಬ ವ್ಯಕ್ತಿಯ ಸಮಾಧಿಯನ್ನು ಸ್ಥಳಾಂತರ ನೆಲಸಮ ಮಾಡುವಂಥದ್ದು ಇದೆಯಲ್ಲ, ಅದು ಹೇಗೆ ಮನಸ್ಸು ಬಂತು? ಅದೊಂದು ನಮಗಿನ್ನೂ ಅರಗಿಸ್ಕೊಳಕ್ಕಾಗ್ತಿಲ್ಲ ಸರ್ ಆ ಸ್ಥಿತಿಯಲ್ಲಿ. ಸರ್, ಇದರಲ್ಲಿ ಯಾರ್ದು ಸರ್ ಸಮಸ್ಯೆ? ನಿಮ್ಮ ಪ್ರಕಾರ ಸಮಸ್ಯೆ ಯಾರದ್ದು? ಯಾಕಂದರೆ ತಾವು ಫೇಸ್ಬುಕ್ನಲ್ಲಿ ಒಂದು ಬರಹ ಬರೆದಿದ್ರಿ. ಅದರಲ್ಲಿ ತಮಗೆ ಒಂದಿಷ್ಟು ರಾಜಕೀಯ ಮುಖಂಡರುಗಳು ಕೂಡ ಭರವಸೆಯನ್ನು ಕೊಟ್ಟಿದ್ದರು. ಆದರೆ ಕುಟುಂಬದವರೇ ಅದರಲ್ಲಿ ಸುಮ್ಮನಾದರು, ನಮಗೆ ಆ ಜಾಗ ಬೇಡ ಅನ್ನೋ ರೀತಿಯಲ್ಲೇ ವರ್ತಿಸಿದರು ಅನ್ನೋದೆಲ್ಲ ಬರ್ತಿದ್ದೀರಾ? ಇದರಲ್ಲಿ ಎಲ್ಲರೂ ಕಾರಣ ಸರ್. ಮೊದಲನೇದಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕುಟುಂಬ ಕಾರಣ. ಅವರು ನಮಗೆ ಈ ಜಾಗ ಬೇಡ ಅಂತ ಹೇಳಿ ಹೋದ ಮೇಲೆ ಅದರ ಮೇಲೆ ನಮಗೆ ಒಂದು 50% ಹಕ್ಕನ್ನು ಕಳ್ಕೊಂಬಿಟ್ವಿ. ಇನ್ನು ಉಳಿದದಕ್ಕೆ ಕಾರಣ ಬಾಲಕೃಷ್ಣ ಅವ್ರ ಕುಟುಂಬ. ಅವರು ಏನು ಮಾಡಿದರು, ಆ ಜಮೀನಲ್ಲಿ ಒಂದಷ್ಟು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ, ಮಾಲ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಸ್ವಂತ ಅವರ ತಾತ ಧೀಮಂತ ಕಲಾವಿದ ಬಾಲಣ್ಣನವರ ಸಮಾಧಿಯನ್ನೇ ನೆಲಸಮ ಮಾಡಿಬಿಟ್ರು ಅವರು. ಅಂಥ ಮಕ್ಕಳು ಮೊಮ್ಮಕ್ಕಳಿರುವಂತಹ ವಂಶ ಅದು. ಅವರು ನಮ್ಮ ವಿರುದ್ಧವಾಗಿ ನಿಂತರು. ಕೋರ್ಟಲ್ಲಿ ಅವರು ಕೂಡ ಕೇಸ್ ಹಾಕಿದರು. ಆಮೇಲೆ ನಾವು ಆ ಕುಟುಂಬದವರು ಮನವಿಗೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಆ ಕೋರ್ಟಲ್ಲಿ ಇಂಪ್ಲೀಡ್ ಆದ್ವಿ. ನಾವು ಕೋರ್ಟನ್ನೇ ಕೇಳ್ಕೊಳ್ಳೋಣ ಅಂತ ಹೋದಾಗ ಕೋರ್ಟ್ ಹೇಳ್ತು, ಒಂದು ವಿಷ್ಣುವರ್ಧನ್ ಅವರ ಕುಟುಂಬ ಕೇಳಲಿ ಅಥವಾ ಸರ್ಕಾರ ಮಾಡಲಿ, ಅಭಿಮಾನಿಗಳಾಗಿ ನಿಮಗೆ ಯಾವುದೇ ಹಕ್ಕಿಲ್ಲ ಅನ್ನೋಂಥ ಮಾತನ್ನು ಹೇಳಿದರು. ಸೊ ಆವಾಗ ನಮಗೇನು ಉಳಿದಂತಹ ಹಕ್ಕು ಕೂಡ ಹೊರಟೋಯ್ತು. ಸೊ ಈ ಎಲ್ಲ ಹಿನ್ನೆಲೆಗಳಲ್ಲಿ ನಾವು ಅಸಹಾಯಕರಾದ್ವಿ. ಏನು ಮಾಡಬೇಕು ಗೊತ್ತಾಗಿಲ್ಲ. ಆವಾಗ ಪ್ರತಿಭಟನೆಯನ್ನು ಮಾಡಿದ್ವಿ. ಇಲ್ಲೇ ಸುಮಾರು ಒಂದು 10,000 ಜನ ಸೇರಿ ಪ್ರತಿಭಟನೆ ಮಾಡಿದ್ವಿ. ಸಿನಿಮಾ ರಂಗದ ಬಹುತೇಕರು ಬೆಂಬಲವನ್ನು ಕೂಡ ಕೊಟ್ಟಿದ್ದರು. ಹೌದು, ಇದೊಂದು ಆಗಲಿ ಅನ್ನೋಂಥ ಮಾತನ್ನು ಹೇಳಿದರು. ಅದಾಗಿಯೂ ಕೂಡ ಏನೂ ಆಗಲಿಲ್ಲ. ಯಾಕಂದರೆ ಹೈಕೋರ್ಟು ಕೂಡ ನಮ್ಮ ವಿರುದ್ಧವಾಗಿ ಆಯಿತು. ಕುಟುಂಬದವರು ನಮ್ಮ ವಿರುದ್ಧವಾಗಿ ನಿಂತರು. ಬಾಲಣ್ಣನವ್ರ ಕುಟುಂಬದವರು ಕಮರ್ಷಿಯಲಿ ಇದ್ದರು. ಸರ್ಕಾರ ನಮ್ಮ ಮನವಿಗೆ ಬೆಲೆ ಕೊಡಲಿಲ್ಲ. ಈ ಎಲ್ಲರೂ ಕಾರಣ. ಈಗ ಅಲ್ಲೊಂದು ಕಮರ್ಷಿಯಲ್ ಆಗಿ ಒಂದು ಮಾಲ್ ತರಹದ್ದೇನೋ ಒಂದು ಬರ್ತಿದೆ ಅಂತ ಹೇಳಿಬಿಟ್ಟು ತುಂಬ ಬಲವಾದಂತಹ ಮಾಹಿತಿ ನಮಗೆ ಸಿಕ್ಕಿದೆ. ಅದರ ಹಿಂದೆ ಒಬ್ಬ ರಾಜಕಾರಣಿ ಕೂಡ ಇದ್ದಾನೆ, ಅವನೇ ಇದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿಸ್ತಿದ್ದಾನೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಸೊ ಹೀಗೆ ಎಲ್ಲರೂ ವಿಷ್ಣುವರ್ಧನ್ ಅವರ ವಿರುದ್ಧವಾಗಿ ಈ ನೆಲಸಮಕ್ಕೆ ಎಲ್ಲರೂ ಕಾರಣ ಸರ್. ಯಾಕೆ ವಿಷ್ಣುವರ್ಧನ್ ಅವರೇ ಯಾಕೆ ಇದರಲ್ಲಿ ಟಾರ್ಗೆಟು ಅಂತ? ಯಾಕಂದರೆ ನಾವು ಬೇರೆ ಇದೆಲ್ಲ ನೋಡಿದ್ದೀವಿ, ಬೇರೆ ನಟರದ್ದು ಕೂಡ ನೋಡಿದ್ದೀವಿ. ಸಾಕಷ್ಟು ಜನ ಈಗಲೂ ಅದನ್ನು ಮಾತಾಡ್ತಾರೆ. ತಾವು ಬರೆದಂತಹ ಬರಹಗಳಿಗೆ ಸಾಕಷ್ಟು ಕಮೆಂಟ್ಗಳು ಕೂಡ ಬಂದಿದೆ. ಅವರೆಲ್ಲ ಹೇಳ್ತಾರೆ ಬೇರೆ ನಟರದ್ದು ಮುಟ್ಟೋದಕ್ಕೆ ಧೈರ್ಯ ಇಲ್ಲ. ವಿಷ್ಣುವರ್ಧನೇ ಸಾಕಷ್ಟು, ನಾವು ಇಡೀ ಸಿನಿಮಾ ರಂಗ ನೋಡ್ತಾ ಹೋದರೆ ವಿಷ್ಣುವರ್ಧನ್ ಅವರನ್ನು ಸಾಕಷ್ಟು ತುಳಿಯುವಂಥ ಪ್ರಯತ್ನಗಳಾಗ್ತಾ ಇದ್ವು. ಯಾಕೆ? ಇಲ್ಲ, ಅವರ ಜೀವನದಲ್ಲಿ ನಡೆದಂಥ ಅನೇಕ ಅನಗತ್ಯ ಘಟನೆಗಳು ಅವರನ್ನು ಒಂದು ವಿಲನ್ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟಿದ್ವು. ಅನಗತ್ಯ ವಿವಾದಗಳು, ಅನಗತ್ಯವಾಗಿ ಅವರ ಮಾತೆಲ್ಲ ವಿವಾದ ಆಗ್ತಿತ್ತು. ಅವರ ಸಿನಿಮಾಗಳೆಲ್ಲ ವಿವಾದ ಆಗ್ತಿದ್ವು. ಅವರ ಸಿನಿಮಾ ಬಂದರೆ ಕಟೋಟಿಗೆ ಬೆಂಕಿ ಹಾಕ್ತಿದ್ರು, ಸಗಣಿ ಎರಚ್ತಾಯಿದ್ರು. ಅವ್ರ ಸಿನಿಮಾಗಳನ್ನು 100 ದಿವಸ ಆಗದಂಗೆ ಸ್ಥಳಾಂತರ ಮಾಡ್ತಿದ್ರು. ಇವತ್ತು ಅವ್ರು ಸತ್ತ ಮೇಲೆ ಅದನ್ನೇ ಮಾಡ್ತಿದ್ದಾರೆ. ಇವತ್ತು ಅವ್ರ ಸಮಾಧಿಗಳನ್ನೇ ಸ್ಥಳಾಂತರ ಮಾಡ್ತಿದ್ದಾರೆ. ಒಟ್ಟಲ್ಲಿ ಒಂದು ವಿಕೃತ ಮನಸ್ಸುಗಳು ಇದರ ಹಿಂದೆ ಇದ್ದಾವೆ. ಮತ್ತು ವಿಷ್ಣುವರ್ಧನ್ ಅವರು ಯಾವುದಾದ್ರೂ ಒಂದು ಸಮುದಾಯದಲ್ಲಿ ಗುರುತಿಸ್ಕೊಂಡಿದ್ದರೆ, ನಮ್ಮನ್ನು ಆಳುವಂಥ ವ್ಯಕ್ತಿಗಳಿಗೆ ಅನುಕೂಲವಾಗಿ ವರ್ತಿಸಿದ್ದಿದ್ದರೆ ಬಹುಶಃ ಹೀಗಾಗ್ತಾ ಇರಲಿಲ್ಲ ಅನಿಸುತ್ತೆ. ಅವರು ಒಂದು ವಿಶ್ವಮಾನವ ಸಂದೇಶವನ್ನು ಇಟ್ಕೊಂಡು
ಒಬ್ಬ ಬುದ್ಧನ ಥರ ಬದುಕಿರುವ ನಮ್ಮ ನಡುವಿನ ಬುದ್ಧನ ಥರ ಬದುಕಿಬಿಟ್ರು. ಆದ್ದರಿಂದ ಸರ್ಕಾರಗಳು ಅವರ ಘನತೆಯನ್ನು ಗುರುತಿಸೋದ್ರಲ್ಲಿ ವಿಫಲವಾಗಿದ್ದಾವೆ, ಗ್ರಹಿಸೋದ್ರಲ್ಲಿ ವಿಫಲವಾಗಿದ್ದಾವೆ. ಸೊ ಒಳ್ಳೆಯವ್ರ ಕಾಲ ಅಲ್ಲ ಅನ್ನೋಂಥ ಮಾತಿದೆಯಲ್ಲ, ಅದಕ್ಕೆ ಇನ್ನೊಂದು ನಿದರ್ಶನ ಸಿಕ್ಕಿದೆ ಅಂತ ನಾನು ಹೇಳ್ತೀನಿ ಸರ್. ಅವರ ಒಳ್ಳೆತನವೇ ಅವರಿಗೆ ಎಲ್ಲವೂ ಕೂಡ ಶಾಪವಾಗಿ ಕಾಣ್ತಿದೆ. ಸರ್, ಈಗ ಪ್ರತಿಭಟನೆಗಳಾಗುತ್ತೆ, ತಾವು ಹೇಳಿದ್ರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆಲ್ರೆಡಿ, ಜೊತೆಗೆ ರಾಜ್ಯಾದ್ಯಂತ ಎಲ್ಲ ಕಡೆ ಪ್ರತಿಭಟನೆ ಆಗುತ್ತೆ. ಆದರೆ ಕೋರ್ಟ್ ಆದೇಶ ಇದೆ, ಹಾಗಾಗಿ ಕೋರ್ಟೇ ಅದನ್ನು ಹೊಡೆಯೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಂತೆ. ಈಗ ಮೈಸೂರಿನಲ್ಲಿ ಒಂದು ಸಮಾಧಿಯನ್ನು ಮಾಡಬೇಕು ಅಂತ ಸರ್ಕಾರ ಹೊರಟಿದೆ. ಇದಕ್ಕೆ ಅಭಿಮಾನಿಗಳು ಯಾಕೆ ಅಭ್ಯಂತರ ಅಂತ? ಇಲ್ಲ, ಮೈಸೂರಲ್ಲಿ ಸ್ಮಾರಕ ಆಗಿದೆ ಮತ್ತು ಅದು ಇನಾಗ್ರೇಷನ್ ಕೂಡ ಆಗೋಗಿದೆ. ಅದು ಈಗ ನಿತ್ಯ ದರ್ಶನಕ್ಕೆ ಲಭ್ಯ ಇದೆ. ನಾವು ಅದರ ವಿರುದ್ಧ ಇಲ್ಲ. ರಾಜ್ಯದಲ್ಲಿ ಬರೀ ಮೈಸೂರಲ್ಲ, ರಾಜ್ಯದ ಮೂಲೆ ಮೂಲೆಗಳಲ್ಲೂ ಆ ಥರದ ಸ್ಮಾರಕಗಳಾಗಲಿ ನಮಗೆ ಒಪ್ಪಿಗೆಯೇ, ನಾವು ಅದರ ವಿರುದ್ಧ ಇಲ್ಲ. ಆದರೆ ಅವರ ಅಂತ್ಯ ಸಂಸ್ಕಾರಗೊಂಡ ಜಾಗದ ಬಗ್ಗೆ ಒಂದಷ್ಟು ಭಾವನಾತ್ಮಕ ಸಂಬಂಧ ಇರುತ್ತೆ. ನಿಮಗಾದರೂ ಒಂದು ನಮ್ಮ ತಾಯಿನೋ ತಂದೆನೋ ನಾವು ಪ್ರೀತಿಸೋ ವ್ಯಕ್ತಿಗಳು, ನಟರು, ಸಾಹಿತಿಗಳು, ಕಲಾವಿದರು, ಸಂಗೀತ ವಿದ್ವಾಂಸರು, ಅವರ ಸಮಾಧಿ ನಾವು ಪ್ರೀತಿಸ್ತಾ ಇದ್ದರೆ ಅವ್ರ ಸಮಾಧಿಗೆ ಧಕ್ಕೆ ಬಂದಾಗ ನಮ್ಗೆ ನೋವಾಗುತ್ತೆ. ಅದೇ ನೋವು ನಮಗಾಗ್ತಿದೆ. ಮತ್ತು ಅಲ್ಲಿ ಅಂತ್ಯ ಸಂಸ್ಕಾರವಾದ ಜಾಗ ಆದ್ದರಿಂದ ದಯವಿಟ್ಟು ಆ ಜಾಗವನ್ನು ಉಳಿಸ್ಕೊಡಿ ಅಂತ ಕೇಳೋದ್ರಲ್ಲಿ ಯಾವ ತಪ್ಪೂ ಇಲ್ಲ. ನಾವು ಅದನ್ನು ಕೇಳಿದ್ವಿ. ನಮ್ಮ ಭಾವನೆಗಳಿಗೆ ಬೆಲೆ ಬರಲಿಲ್ಲ, ಬರೀ ವಾಣಿಜ್ಯಾತ್ಮಕ ನಿಲುವುಗಳಿಗೆ ಬೆಲೆ ಬಂತು ಅನ್ನೋಂಥದ್ದು ಈ ಸಂದರ್ಭದ ಒಂದು ಕರಾಳ ಮುಖ ಸರ್. ಸರಿ, ಕೊನೆಯದಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಹೇಗಿರುತ್ತೆ, ಜೊತೆಗೆ ವಿಷ್ಣುವರ್ಧನ್ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ, ಅವರೆಲ್ಲರಿಗೂ ಏನು ಮೆಸೇಜ್ ಕೊಡ್ತೀರಾ ಕೊನೆಯದಾಗಿ? ಬರೀ ಸಾಕಷ್ಟಲ್ಲ ಸರ್, ಮೊನ್ನೆ ಒಂದು ಕಟೌಟ್ ಜಾತ್ರೆ ಅಂತ ಮಾಡಿದರೆ ಅದೇ ಅಭಿಮಾನ ಸ್ಟುಡಿಯೋ ಎಲ್ಲಿ ಇವತ್ತು ನೆಲಸಮ ಮಾಡಿದಾರೋ ಅದೇ ಜಾಗದಲ್ಲಿ 2.25 ಲಕ್ಷ ಜನ ಬಂದಿದ್ದಾರೆ. ಪೊಲೀಸ್ ಸರ್ಟಿಫೈ ಮಾಡಿದ್ದಾರೆ ಮತ್ತು ಅದಕ್ಕೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡಲ್ಲೂ ಆಗಿದೆ. ಅಂದರೆ ಅವರು ತೀರೋದ ಮೇಲೂ ಕೂಡ ಅವರಿಗೆ ಲಕ್ಷಗಳ ಸಂಖ್ಯೆಯಲ್ಲಿ ಜನ ಸೇರ್ತಿದ್ದಾರೆ. ಮಾತ್ರ ವ್ಯಕ್ತಿ ಆ ಥರದ ಒಂದು ಪ್ರೀತಿ ಪಡೆದಿರುವಂಥವ್ರು. ಆ ಹೆಸರನ್ನು ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳಾಗಬೇಕೋ ಅದನ್ನು ನಾವು ಮಾಡ್ತಾ ಬಂದಿದ್ದೀವಿ. ಬಟ್ ಈಗ ಇದೊಂದು ನಮ್ಮ ಆತ್ಮಾವಲೋಕನಕ್ಕೆ ಒಂದು ದಾರಿ ಮಾಡಿಕೊಟ್ಟಿದೆ. ಸೊ ನಾವು ಇದನ್ನು ಭಾಳ ಗಂಭೀರವಾಗಿ ತೊಗೊಂಡಿದ್ದೀವಿ. ಪ್ರತಿಭಟನೆ ಮಾಡಿ ಮತ್ತೆ ಅದೇ ಜಾಗದಲ್ಲಿ ಸಮಾಧಿ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಅದರ ಬದಲು ನಾವು ಅವರ ಹೆಸರನ್ನು ಕುಟುಂಬದ ಅಗತ್ಯ ಇಲ್ಲದೆ, ಸರ್ಕಾರಗಳ ನೆರವಿಲ್ಲದೆ, ಚಿತ್ರರಂಗದವರ ಹತ್ರ ಬೇಡಿಕೆ ಇಡದೆ, ನಾವುಗಳೇ ಕುಟುಂಬ ಅವರ ಉತ್ತರಾಧಿಕಾರಿಗಳಾಗಿ ಅವರ ಅಭಿಮಾನಿಗಳು ಏನು ಮಾಡ್ಬೋದು ಅನ್ನೋದ್ರ ಕಡೆಗೆ ನಮ್ಮ ಒಲವು ಮತ್ತು ನಿಲುವು ಎರಡೂ ಕೂಡ ಅದೇ ಆಗಿರುತ್ತೆ. ಸೊ ಭಾಳ ದೊಡ್ಡ ಯೋಜನೆಗಳನ್ನು ನಾವು ಘೋಷಣೆ ಮಾಡ್ತೀವಿ ಸರ್, ಮತ್ತು ಅದನ್ನು ಆಗುಗೊಳಿಸ್ತೀವಿ. ಥ್ಯಾಂಕ್ ಯು. ಸದ್ಯ ಇವಿಷ್ಟು ವೀರಕಪತ್ರ ಶ್ರೀನಿವಾಸ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪ್ರತಾಪ್ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.